ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸ್ ನಾವು ಪ್ರೀ ಹಿಸ್ಟಾರಿಕ್ ಸೊಸೈಟಿ, ಅದರಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಆ್ಯಂಡ್ ಹಿಸ್ಟಾರಿಕ್ ಪೀರಿಯಡ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಕಂಟಿನ್ಯೂಸ್ ನೋಡಿ. ಇನ್ ದ ಪ್ರೋಸೆಸ್ ಆಫ್ ಲೈಫ್ ಎವಾಲ್ಯೂಯೇಷನ್, ಫಸ್ಟ್ಲಿ unicellular organisms, followed by molluscs, fish, plant, insect, amphibian, winged insect, reptile, birds, mammals, flowering plant, grass, apes and bipeds evolved. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ಅಂದರೆ ಸಿಂಗಲ್ ಸೆಲ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್, ಅಮೀಬಾ, ಯುಗ್ಲಿನಾ, ಪ್ಯಾರಾಮಿಷಿಯಂ ಅಂತ ಏನು ಕರಿತೀವಿ, ಫಸ್ಟ್ ಅವುಗಳು. ನಂತರ ಮೃದ್ವಂಗಿಗಳು, ಅಂದರೆ ಇಲ್ಲಿ ಮೊಲಸ್ಕನ್ಸ್ ಅಂದರೆ ಮೃದ್ವಂಗಿಗಳು ಅಂತ ಕರೀತಾರೆ. ಅದೇ ಅವುಗಳಾದಂತಹ ಫಿಶಸ್ಸು, ಮೀನು, ಪ್ಲ್ಯಾಂಟ್, ಇನ್ಸೆಕ್ಟ್ಸ್ ಅಂದರೆ ಕೀಟಗಳು, ಆಂಫಿಬಿಯನ್ಸ್ ಅಂದರೆ ಉಭಯವಾಸಿಗಳು, ವಿಂಗ್ಡ್ ಇನ್ಸೆಕ್ಟ್ಸು ಅಂದರೆ ರೆಕ್ಕೆಯುಳ್ಳ ಕೀಟಗಳು, ರೆಕ್ಕೆ ಇರ್ತಕ್ಕಂಥ ಕೆಲವೊಂದು ಕೀಟಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಬರ್ಡ್ಸ್ ಪಕ್ಷಿ, ಮ್ಯಾಮಲ್ಸ್ ಸಸ್ತನಿಗಳು, ಹಾಗೆ ಫ್ಲವರಿಂಗ್ ಪ್ಲಾಂಟ್ಸ್ ಹೂ ಬಿಡುವಂಥ ಸಸ್ಯಗಳು, ಗ್ರಾಸಸ್ ಹುಲ್ಲು, ಏಪ್ಸ್ ಆ್ಯಂಡ್ ಬೈಪೆಡ್ ಎವಾಲ್ವ್ಡ್. ವಾನರ ಮತ್ತು ದ್ವಿಪದಿಗಳು ಸಹ ವಿಕಾಸ ಹೊಂದಿದವು ಅಂತ ಓದಿದ್ದೀವಿ. ಅಪ್ರಾಕ್ಸಿಮೇಟ್ಲಿ 18 lakhs years as taken for humans evaluation. ಹ್ಯೂಮನ್ ಎವಲ್ಯೂಷನ್ 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸ ಆಯಿತು ಸುಮಾರು. ಅಂದರೆ ಮನುಷ್ಯನ ವಿಕಾಸ ಹೇಗೆ ಆಯಿತು ಅಂತ ಅಂದರೆ ಅಂದಾಜಾಗಿ ಸುಮಾರು 18 ಲಕ್ಷ 18 lakhs years 18 ಲಕ್ಷ ವರ್ಷಗಳ ಹಿಂದೆಯೇ ಮನುಷ್ಯನ ವಿಕಾಸ ಆಗಿತ್ತು ಅಂತ ಹೇಳ್ತಾರೆ. ಹ್ಯೂಮನ್ಸ್ ವಿತ್ ಮಾಡರ್ನ್ ಫಿಸಿಕಲ್ ಸ್ಟ್ರಕ್ಚರ್ಸ್ ವಾಸ್ ಫಸ್ಟ್ ಫೌಂಡ್ ಇನ್ ಆಫ್ರಿಕಾ. ಅದೇ ರೀತಿ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡಿದ್ದಂತೆ. ಅಂದರೆ ಸೌತ್ ಆಫ್ರಿಕಾ ಅಂತ ಏನು ಕರಿತೀವಿ ನಾವು, ಆಫ್ರಿಕಾ ಅಂತ ಮೊಟ್ಟ ಮೊದಲಿಗೆ ಮಾನವರ ದೈಹಿಕ ರಚನೆಯನ್ನು, ಅಂದರೆ ಮನುಷ್ಯರು ಒಂಥರ ಈ ಗೋರಿಲಾಗಳನ್ನ ನೋಡಿದ್ದೀರಲ್ಲ, ಆ ಥರ ಸ್ವಲ್ಪ ಈ ಮಂಗನ ರೀತಿ ಇದ್ದರು, ಅದನ್ನೆಲ್ಲ ಕೇಳಿದ್ದೀವಿ ಮುಂಚೆ. ಮಂಗನ ಇದ್ದವನು ಮಾನವನಾದ. ಆದರೆ ಮನುಷ್ಯನ ರಚನೆಯನ್ನು ಸಂಪೂರ್ಣವಾಗಿ ಮನುಷ್ಯನ ರಚನೆ ಹೊಂದಿದಂತಹ ಮಾನವರನ್ನ ಫಸ್ಟ್ ನೋಡಿದ್ದೆ ದಕ್ಷಿಣ ಆಫ್ರಿಕಾದಲ್ಲಿ, ಆಫ್ರಿಕಾ ದೇಶದಲ್ಲಿ ಕಂಡುಬಂದಿದ್ದು ಮನುಷ್ಯನ ಎಲ್ಲ ರಚನೆಗಳಿರ್ತಕ್ಕಂತಹ ವ್ಯಕ್ತಿಗಳು. ಇಟ್ ಈಸ್ ಸೆಡ್ ದಟ್ ದೇ ಹ್ಯಾವ್ migrated to different nations from Africa and settled there. This is still under criticism. ಫಸ್ಟು ದಕ್ಷಿಣ ಆಫ್ರಿಕಾದಲ್ಲಿ ಬಂದರು. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ, ಪ್ರಪಂಚದ ಬೇರೆ ಬೇರೆ ಎಲ್ಲ ಭಾಗಗಳಿಗೆ ಮೈಗ್ರೇಷನ್ ಅಂದರೆ ವಲಸೆ ಹೋಗಿ ನೆಲೆ ನಿಂತರಂತ ಹೇಳಲಾಗುತ್ತೆ. ಈ ವಾದ ಇಂದು ಸಾಕಷ್ಟು ವಿಮರ್ಶೆಗೂ ಒಳಗಾಗಿದೆ. ಅಂದರೆ ಇದನ್ನು ಈಗಲೂ ಸಹ ಅದು ತಪ್ಪೋ ಸರಿನೋ ನಿಜಾನೋ ಅಲ್ವೋ ಅಂತ ಇವತ್ತಿಗೂ ಸಹ ಅದ್ರ ಬಗ್ಗೆ ಡಿಸ್ಕಷನ್ನು, ಕ್ರಿಟಿಸಿಸಮ್ಮು ನಡೀತಾನೆ ಇದೆ, ವಿಮರ್ಶೆಗಳು ನಡೀತಾನೆ ಇದೆ. ದೇರ್ ಆರ್ 3 stages ಇನ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಅದೇ ರೀತಿ ಫಸ್ಟ್ ಒನ್ ಪ್ರೀ ಹಿಸ್ಟಾರಿಕ್ ಪೀರಿಯಡು, ಅದರಲ್ಲಿ 3 stages. ಅಂದರೆ ಇಲ್ಲಿ 3 ಪ್ರೀ ಸೊಸೈಟಿನಲ್ಲಿ ಫಸ್ಟ್ ಒನ್ ಇತ್ತಲ್ಲ ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಇದ್ರ ಬಗ್ಗೆ. There are 3 stages in prehistoric period. ಅಂದರೆ ಪ್ರಾಗಿತಿಹಾಸ ಕಾಲದಲ್ಲಿ 3 ಹಂತಗಳನ್ನು ಗುರುತಿಸಿದ್ದಾರೆ. ಒಂದು ಪೆಲಿಯೋಲಿಥಿಕ್ ಏಜ್, ಇನ್ನೊಂದು ಮೀಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಏಜ್. ದೀಸ್ ಆರ್ ದ 3 prehistoric periods ಆಫ್ ದ. ಅಂದರೆ ಪೆಲಿಯೋಲಿಥಿಕ್ ಏಜ್ ಅಂದರೆ ಹಳೆ ಶಿಲಾಯುಗ, ಮೀಸೋಲಿಥಿಕ್ ಮಧ್ಯಶಿಲಾಯುಗ, ನಿಯೋಲಿಥಿಕ್ ಏಜ್ ಅಂದರೆ ನವಶಿಲಾಯುಗ ಎಂಬುದಾಗಿ 3 ರೀತಿಯ ಹಂತಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ನೋಡೋಣ, ಪೆಲಿಯೋಲಿಥಿಕ್ ಏಜ್ ಅಂದರೆ ಶಿಲಾಯುಗ, ಹಳೆ ಶಿಲಾಯುಗ. ದಿಸ್ ಪೀರಿಯಡ್ ಇಸ್ ದ ಬಿಗಿನಿಂಗ್ ಆರ್ಕಿಯಾಲಜಿಕಲ್ ಪೀರಿಯಡ್ ಆಫ್ ಹ್ಯೂಮನ್ ಹಿಸ್ಟ್ರಿ. ಈ ಕಾಲ ಮಾನವರ ಇತಿಹಾಸದ ಆರಂಭಿಕ ಹಂತವಾಗಿದೆ, ಆರಂಭಿಕ ಪುರಾತತ್ವ ತಾತ್ವಿಕ ಹಂತ. ಈ ಪೆಲಿಯೋಲಿಥಿಕ್ ಏಜ್ ಅಂದರೆ ಹಳೆ ಶಿಲಾಯುಗ. ಈ ಹಂತವನ್ನು ಏನಂತ ಕರೀತಾರೆ, ಒಬ್ಬ ಮನುಷ್ಯನ ಇತಿಹಾಸದ ಮನುಷ್ಯನ ಇತಿಹಾಸ ಪ್ರಾರಂಭ ಆಗೋದಕ್ಕೂ ಇತಿಹಾಸದ ಆರಂಭಿಕ ಅಂದರೆ ಸ್ಟಾರ್ಟಿಂಗ್. ದ ಪೀರಿಯಡ್ ಇಸ್ ಬಿಗಿನಿಂಗ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಬಿಗಿನಿಂಗ್ ಆರ್ಕಿಯಾಲಜಿಕಲ್ ಪೀರಿಯಡ್ ಆಫ್ ಹ್ಯೂಮನ್ ಹಿಸ್ಟ್ರಿ. People of this period
lived upon eating fruits, tubers, corns, calas and yams. ಈ ಹಳೆ ಶಿಲಾಯುಗದ ಕಾಲದ ಮನುಷ್ಯರು ಹಣ್ಣು ಹಂಪಲುಗಳು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಿದ್ದರು. ಗಿಡದಲ್ಲಿ ಸಿಗ್ತಕ್ಕಂಥ ಹಣ್ಣು ಹಂಪಲುಗಳನ್ನ, ಕಾಡಿನಲ್ಲಿ ಸಿಗ್ತಕ್ಕಂಥದ್ದು, ಅದನ್ನು ಮಣ್ಣಿನ ಒಳಗಡೆ ಸಿಗ್ತಕ್ಕಂಥ ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕ್ತಾ ಇದ್ರು. ದೇ wandered and lived as nomads in caves, taking shelter under rocks. ಇವರೇನು ಆಹಾರವನ್ನು ಅರಸುತ್ತಾ, ಅಂದರೆ ಆಹಾರಕ್ಕೋಸ್ಕರ, ಅಂದರೆ ಗೆಡ್ಡೆ ಗೆಣಸುಗಳನ್ನ ಒಂದೇ ಕಡೆ ಸಿಗೋದಾನೆ ಇರಲ್ವಲ್ಲ, ಆಹಾರ ಹುಡ್ಕೊಂಡು ಅಲೆಮಾರಿಗಳಾಗಿ ಅವರೇನು ವಾಂಟೆಡ್ ಟು ಲೀವ್ಡ್ ನೊಮ್ಯಾಡ್ಸ್ ಇನ್ ಕೇವ್ಸ್ ಆ್ಯಂಡ್ ಟೇಕಿಂಗ್ ಶೆಲ್ಟರ್ ಅಂಡರ್ ರಾಕ್ಸ್. ಅವರು ಆಹಾರವನ್ನು ಹುಡುಕೊಂಡು ಅಲೆಮಾರಿಗಳಾಗಿದ್ದರು. ಒಂದು ಕಡೆಯಿಂದ ಒಂದು ಕಡೆಗೆ ಅಲ್ದಾಡ್ತಿದ್ರು. ಅವರ ಆಹಾರವನ್ನು ಹುಡುಕ್ತಾ ಏನೋ ಗವಿಗಳಲ್ಲಿ, ಕೇವ್ಸ್ ಅಂದರೆ ಗುಹೆ ಅಥವಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸ್ತಿದ್ರು. ಗುಹೆ ಒಳಗಡೆ ಕಲ್ಲುಗಳ ಆಸರೆಯಲ್ಲಿ, ರಾಕ್ಸ್ ಅವುಗಳ ನಡುವೆ ಅಲ್ಲೇ ಅವರು ಮಲ್ಕೊಳ್ಳೋದು, ಅವ್ರಿಗೆ ಬೇಕಾದಂಥ ಆಹಾರನ ಹುಡ್ಕೊಂಡು ಅಲ್ಲೇ ನಿಲ್ಲಿಸ್ತಾ ಅವ್ರ ಶೆಲ್ಟರ್ಗೋಸ್ಕರ ಮಲ್ಗೋದಕ್ಕೆ ಅದಕ್ಕೆಲ್ಲ ಬೇಕಾದಂಥ ಅಲ್ಲೇ ಗುಹೆಗಳ ಒಳಗಡೆ ಕಲ್ಲಿನ ನಡುವೆ ಮಲ್ಕೊಳ್ತಾ ಇದ್ರು. ದೇ ಯೂಸ್ಡ್ ನೈಫ್, ಲಾರ್ಜ್ ಸ್ಟೋನ್ ಟೂಲ್ಸ್ ಆ್ಯಂಡ್ ಆಲ್ಸ್ ಆ್ಯಂಡ್ ಫ್ಲೇಲ್ಸ್ ಮೇಡ್ ಫ್ರಮ್ ಪೆಬಲ್ಸ್. ಅಂದರೆ ನೈಫ್ಸ್, ಯೂಸ್ ಟು ನೈಫ್, ಲಾರ್ಜ್ ಸ್ಟೋನ್ ಟೂಲ್ಸು. ಅವ್ರು ಏನು ಮಾಡ್ತಿದ್ರು, ಎರೆಚಕ್ಕೆ, ಚಾಕು, ಕಲ್ಲುಣಿ, ಅಂದರೆ ಕಲ್ಲಿನಿಂದ ಮಾಡಿದಂತಹ ಚಾಕುಗಳೇ, ಅವುಗಳನ್ನೇ ಮೊನಚಾದ ಚೂಪಾದ ಆ ವಸ್ತುಗಳನ್ನ ಬಳಸ್ತಾ ಇದ್ರು. ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು, ಅಂದರೆ ಬೆಣಚು ಕಲ್ಲುಗಳಿಂದ ತಯಾರಿಸ್ಕೊಳ್ತಿದ್ರು. ಅಂದರೆ ಬೆಣಚು ಕಲ್ಲುಗಳು ಅಂತ ಬರುತ್ತೆ, ಬಿಳಿಯಾದ ಕಲ್ಲುಗಳು, ಅವುಗಳ ಮೂಲಕ ಅವರು ಕತ್ತಿ, ಚಾಕು, ಎರೆಚಿಕ್ಕೆ ಇವುಗಳನ್ನೆಲ್ಲ, ಕಲ್ಲುಣಿ ಇವುಗಳನ್ನೆಲ್ಲ ತಯಾರು ಮಾಡ್ಕೋತಾ ಇದ್ರು. ದೇ ಯೂಸ್ಡ್ ಲೀವ್ಸ್ ಆ್ಯಂಡ್ ಬಾಕ್ಸ್ ಟು ಕವರ್ ದೆಮ್ಸೆಲ್ವ್ಸ್. ಹಾಗೆ ಅವ್ರು ಏನು ಮಾಡ್ತಿದ್ರು, ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಿದ್ರು. ಅಂದರೆ ಅವರ ದೇಹವನ್ನು, ಅವರ ಮೈಯನ್ನು ಮುಚ್ಕೊಳ್ಳೋದಕ್ಕೆ, ಕವರ್ ಮಾಡ್ಕೊಳ್ಳೋದಕ್ಕೆ, ಶೀತ, ಮಳೆ, ಗಾಳಿ ಇವುಗಳಿಂದ ಅವ್ರ ದೇಹವನ್ನು ರಕ್ಷಿಸ್ಕೊಳ್ಳೋದಕ್ಕೆ, ಬಿಸಿಲು ಇವುಗಳಿಂದ ಎಲೆಗಳು, ಮರದಲ್ಲಿ ಸಿಗ್ತಕ್ಕಂಥ ಎಲೆಗಳು ಮತ್ತು ತೊಗಟೆಗಳನ್ನು ಅವರು ಹೊದಿಕೆಗಳಾಗಿ, ನಾವೇಗಿ ಈಗ ಬಟ್ಟೆಗಳನ್ನ ಹಾಕ್ಕೊಳ್ತೀವೋ ಕ್ಲಾತ್ಸ್ನ, ಆ ಹಳೆ ಶಿಲಾಯುಗದ ಕಾಲದ ಜನರು ಎಲೆಗಳಿಂದ, ತೊಗಟೆಗಳಿಂದ ತಮ್ಮ ದೇಹವನ್ನು ಚಳಿ, ಮಳೆ, ಗಾಳಿ, ಬಿಸಿಲುಗಳಿಂದ ರಕ್ಷಿಸ್ಕೊಳ್ತಾ ಇದ್ರು, ಅವುಗಳಿಂದ ಉಪಯೋಗಿಸ್ಕೊಂಡು. ಸಿನ್ಸ್ ದ ಫ್ರೂಟ್ಸ್, ಟ್ಯೂಬರ್ಸ್, ಕಾರ್ನ್ಸ್, ಕ್ಯಾಲಸ್ ಆ್ಯಂಡ್ ಆಮ್ ನಾಟ್ ಅವೈಲಬಲ್ ಇನ್ ಆಲ್ ದ ಸೀಸನ್ಸ್. ಹಾಗೆ ಇವ್ರಿಗೇನು ಎಲ್ಲ ಕಾಲಗಳಲ್ಲೂ ಅವ್ರಿಗೆ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ಸಿಗ್ತಾ ಇರಲಿಲ್ಲ, ದೊರಕ್ತಿರಲಿಲ್ಲ. ದೇ ಲರ್ನ್ ಫಿಶಿಂಗ್ ಆ್ಯಂಡ್ ಹಂಟಿಂಗ್ ಡ್ಯೂರಿಂಗ್ ದ ಲೇಟ್ ಪೆಲಿಯೋಲಿಥಿಕ್ ಪೀರಿಯಡ್. ಎಲ್ಲ ಟೈಮಲ್ಲೂ ಗಿಡಗಳಲ್ಲಿ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಸಿಗಲ್ಲ ಅಲ್ವಾ, ಹಾಗಾಗಿ ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ, ಆ ಒಂದು ಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಇವರು ಏನು ಮಾಡ್ತಿದ್ರು, ನೀರಿನಲ್ಲಿ ಬೇಟೆಯಾಡುವುದು, ಮೀನುಗಳನ್ನು ಹಿಡಿಯುವುದು, ಕಾಡಿನಲ್ಲಿ ಸಿಕ್ತಂಥ ಪ್ರಾಣಿಗಳನ್ನ ಬೇಟೆಯಾಡುವಂಥದ್ದು ಅಥವಾ ನೀರಿನಲ್ಲಿ ಮೀನುಗಳನ್ನ ಹಿಡಿಯುವಂಥದ್ದನ್ನು ಕಲಿತ್ಕೊಂಡ್ರು. ಫಾರ್ ದ ಫಸ್ಟ್ ಟೈಮ್ ಫೈರ್ ವಾಸ್ ಇಂಟ್ರಡ್ಯೂಸ್ಡ್. ಮೊಟ್ಟ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ಇವರು ಏನು ಮೊದಲು ಬಾರಿಗೆ ಇವರು ಬೆಂಕಿಯ ಪರಿಚಯ ಆಯಿತು. ದ ಮೇಜರ್ ಸೈಟ್ ನೋಟೆಡ್ ಫಾರ್ ದಿಸ್ ಪೆಲಿಯೋಲಿಥಿಕ್ ಓಲ್ಡ್ ಸ್ಟೋನ್ ಏಜ್ ಈಸ್ ಬೋಲಾನ್ ವ್ಯಾಲಿ ಆಫ್ ಮಧ್ಯಪ್ರದೇಶ್. Unsangi and Baichbal province of Karnataka, Kurnool, Amaravati of Andhra Pradesh, and Attirampakkam of Tamil Nadu, etc. ಏನು ಇವ್ರು ಏನು ಮಾಡಿದ್ರು, ಬೇಟೆ ಆಡೋದು, ಮೀನುಗಳನ್ನು, ಬೆಂಕಿಯನ್ನು ಫಸ್ಟ್ ಕಂಡಿಡ್ಕೊಂಡ್ರು. ಹಳೆ ಶಿಲಾಯುಗದ ಜನರು ಇದ್ದಂತಹ ನೆಲೆಗಳು ಯಾವುದ್ಯಾವುದಪ್ಪ ಅಂದರೆ, ಎಲ್ಲೆಲ್ಲಿ ಹಳೆ ಶಿಲಾಯುಗದ ಜನರಿದ್ದು ಅಂದರೆ ಮಧ್ಯಪ್ರದೇಶ, ಅಂದರೆ ಬೋಲಾನ್ ವ್ಯಾಲಿ ಆಫ್, ಅಂದರೆ ಬೋಲಾನ್ ಕಣಿವೆಯ, ಮಧ್ಯಪ್ರದೇಶದ ಬೋಲಾನ್ ಕಣಿವೆಯಲ್ಲಿದ್ದರು. ಅಲ್ಲದೆ ಹುಣಸಂಗಿ, ಬೈಚ್ಪಾಲ್ ಪ್ರಾವಿನ್ಸ್ ಆಫ್ ಕರ್ನಾಟಕ, ಕರ್ನಾಟಕದ
ಹುಣಸಂಗಿ ಮತ್ತು ಬೈಚ್ಪಾಳ್ ಪ್ರದೇಶದಲ್ಲಿ ಈ ಹಳೆ ಶಿಲಾಯುಗದ ಜನರಿದ್ದರು. ಮತ್ತು ಕರ್ನೂಲ್ ಆ್ಯಂಡ್ ಅಮರಾವತಿ ಆಫ್ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿಯಲ್ಲಿದ್ದರು. ಅದೇ ರೀತಿ ತಮಿಳುನಾಡಿನ ಅತ್ತಿರಂಪಕ್ಕಂ ಆಫ್ ತಮಿಳುನಾಡು, ಇಲ್ಲಿ ಹಳೆ ಶಿಲಾಯುಗದ ಜನರು ವಾಸಿಸ್ತಿದ್ರು. Generally, the period of Old Stone Age is noted between 5 lakh years to 12,000 years. ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಕಾಲವನ್ನು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗಿದೆ. 5,000 ವರ್ಷದಿಂದ ಹಿಡಿದು 12,000 ವರ್ಷಗಳವರೆಗೆ ಹಳೆ ಶಿಲಾಯುಗ ಎಂಬುದಾಗಿ ಗುರುತಿಸಿದ್ದಾರೆ. ಆಯ್ತಾ? ನೆಕ್ಸ್ಟ್ ಮೀಸೋಲಿಥಿಕ್ ಏಜ್, ಮಧ್ಯಶಿಲಾಯುಗ. ದಿಸ್ ಈಸ್ ದ transitional period between Paleolithic and Neolithic age. ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗ, ಅಂದರೆ ಎರಡರಿಂದ ಮಧ್ಯ ಇರ್ತಕ್ಕಂಥ, ಅದಕ್ಕೆ ಮಧ್ಯ ಶಿಲಾಯುಗ. ಅಂದರೆ ಇದು ಹಳೆ ಶಿಲಾಯುಗನೂ ಅಲ್ಲ, ಹೊಸ ಶಿಲಾಯುಗ, ನವ ಶಿಲಾಯುಗನೂ ಅಲ್ಲ, ಅದರ ನಡುವೆ ಇರ್ತಕ್ಕಂತಹ ಯುಗವೇ ಈ ಮೀಸೋಲಿಥಿಕ್ ಏಜು. Hence it is called as a Mesolithic. ಹಾಗಾಗಿ ಇದನ್ನು ಮಧ್ಯಶಿಲಾಯುಗ ಎಂಬುದಾಗಿ ಕರೆಯಲಾಗುತ್ತದೆ. The human beings of this age, instead of using big rock tools, they used skillful small stone weapons. ಈ ಮಧ್ಯಶಿಲಾಯುಗದ ಜನರುಗಳೇನು, ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು, ಅಂದರೆ ದೊಡ್ಡ ದೊಡ್ಡ ಶಿಲಾ ಉಪಕರಣ ಬದಲು ಅವುಗಳನ್ನ ಬಳಸಿದ್ರು. ಕೌಶಲ್ಯವರ್ತಿ ಚಿಕ್ಕ ಅಂದರೆ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಅರ್ಥ ಆಯ್ತಾ? ಹೆನ್ಸ್ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಆ್ಯಸ್ ಮೈಕ್ರೋ ಏಜ್. ಹಾಗಾಗಿ ಈ ಶಿಲಾಯುಗವನ್ನೇ ನಾವು ಮೈಕ್ರೋಲಿಥಿಕ್ ಏಜ್ ಅಂತಲೂ ಕರೀತಾರೆ. ಅಂದರೆ ಮೈಕ್ರೋಲಿಥಿಕ್ ಏಜ್ ಅಂದರೆ ಸೂಕ್ಷ್ಮ ಶಿಲಾಯುಗ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ದೇ ಅಟ್ಯಾಚ್ಡ್ ದೀಸ್ ಶಾರ್ಟ್ ವೆಪನ್ಸ್ ಟು ದ ಎಡ್ಜ್ ಆರ್ ಟಿಪ್ ಆಫ್ ದ ಸ್ಟಿಕ್ ಆರ್ ಟು ಆನ್ ಆರೋ ಆ್ಯಂಡ್ ಯೂಸ್ಡ್ ಆಸ್ ಸ್ಪಿಯರ್ಸ್ ಫಾರ್ ಹಂಟಿಂಗ್. ಈ ಕಿರು ಆಯುಧಗಳನ್ನು ಒಂದು ಬಿಲ್ಲು ಬಾಣ ಬರುತ್ತಲ್ಲ, ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಬಿಲ್ಲು ಬಾಣಗಳನ್ನ ನೋಡಿದ್ದೀರಲ್ವಾ? ಆ ರೀತಿ ಕಟ್ಟಿಗೆಯಿಂದ ಸಣ್ಣ ಸಣ್ಣ ಚೂಪಾದ ಬರ್ಜಿಗಳನ್ನು, ಆರೋಸ್, ಸ್ಟಿಕ್, ಒಂದು ಕಡ್ಡಿ ಥರ ಮಾಡ್ಕೊಂಡು ಅದಕ್ಕೆ ಚೂಪಾಗಿ ಅವರ ಎಡ್ಜ್, ಅದರ ತುದಿಯನ್ನು ಚೂಪಾಗಿ, ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಚೂಪಾಗಿ ಮಾಡಿಕೊಂಡು ಬಿಲ್ಲು ಬಾಣ ಬರುತ್ತೆ ನೋಡಿ, ಆ ರೀತಿ ಬಿಲ್ಲು ಬಾಣಗಳನ್ನು ತಯಾರಿಸ್ಕೊಂಡು ಏನು ಮಾಡ್ತಿದ್ರು, ಅವುಗಳಿಂದ ಬೇಟೆಯಾಡ್ತಿದ್ರು, ಹಂಟಿಂಗ್ನ ಮಾಡ್ತಿದ್ರು. ದೇ ವರ್ ಕಲೆಕ್ಟಿಂಗ್ ವೈಲ್ಡ್ ಗ್ರೈನ್ಸ್ ಫಾರ್ ಫುಡ್. ಏನು, ಅವರ ಆಹಾರಕ್ಕಾಗಿ ಏನು ಮಾಡ್ತಿದ್ರು, ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು. ಕಾಡಿನಲ್ಲಿ ಸಿಗ್ತಕ್ಕಂಥ ಧಾನ್ಯಗಳನ್ನೇ, ಗ್ರೈನ್ಸ್ನೇ ಅವರ ಆಹಾರಕ್ಕೆ ಬಳಸ್ತಾ ಇದ್ರು. ಸಿನ್ಸ್ ಕಂಟಿನ್ಯೂಸ್ಲಿ ದೇ ಡಿಡ್ ನಾಟ್ ಗೆಟ್ ದ ಪ್ರೇ ಆ್ಯಂಡ್ ಗ್ರೈನ್ಸ್. ಧಾನ್ಯಗಳಾಗಲಿ ಅಥವಾ ಬೇಟೆ ಪ್ರತಿದಿನ ನಿರಂತರವಾಗಿ ದೊರಕ್ತಿರ್ಲಿಲ್ಲ. ಒಂದು ಡೈಲಿ ಯಾವ್ದಾದ್ರು ಪ್ರಾಣಿಗಳು ಬೇಟೆಗೆ ಸಿಗುತ್ತಾ, ಡೈಲಿ ಯಾವುದೇ ರೀತಿ ಹಂಟಿಂಗ್ ಮಾಡೋದ್ರಿಂದ ಬೇಟೆಗಳು ಸಿಗ್ತಾ ಇರಲಿಲ್ಲ. ಗ್ರೈನ್ಸ್, ಡೈಲಿ ಕಾಳುಗಳು ಸಿಗ್ತಾ ಇರಲಿಲ್ಲ. ವಿಚ್ ಲೆಫ್ಟ್ ದಮ್ ಹಂಗ್ರಿ ಫಾರ್ ಮೆನಿ ಟೈಮ್ಸ್. ಎಷ್ಟೋ ಬಾರಿ ಇವರು ಹಸಿವಿನಿಂದಲೇ ಕಾಲ ಕಳೆಯಬೇಕಾಗಿ ಬರ್ತಿತ್ತು, ಏನೂ ಸಿಗದೆ. ದ ಸೊಲ್ಯೂಷನ್ ವಿಚ್ ದೇ ಫೌಂಡ್ ವಾಸ್ to bring the animals that got injured or survived cubs and graze them. ಏನು, ಆಗಾಗ ಅವರು ಏನು ಮಾಡ್ತಿದ್ರು, ಅವರು ಕಂಡುಕೊಂಡಂಥ ಮರ, ಅಂದರೆ ಯಾವಾಗಲೂ ಡೈಲಿ ಸಿಗ್ತಾ ಇರಲಿಲ್ವಲ್ಲ, ಹಸುವಿನಿಂದ ಇರಬೇಕಾಯಿತು. ಹಸುವನ್ನು ನೀಗಿಸ್ಕೊಳ್ಳೋಕ್ಕಾಗಿ ಇವರು ಕಂಡುಕೊಂಡಂಥ ಮಾರ್ಗ ಅಂದರೆ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ. ಬೇಟೆ ಆಡ್ಬೇಕಾದ್ರೆ ಏನೋ ಸ್ವಲ್ಪ ಗಾಯ ಆಗಿರುತ್ತೆ, ಆ ಪ್ರಾಣಿಗಳು ಬದುಕಿರುತ್ತೆ. ಆ ಬದುಕಿರುವಂಥ ಪ್ರಾಣಿಗಳು ಮತ್ತು ಅದರ ದೊರೆತ ಮರಿಗಳು, ಅವುಗಳ ಜೊತೆ ಮರಿಗಳಿರ್ತಾವಲ್ಲ, ಆ ಮರಿಗಳನ್ನೇ ತಂದು ತಮ್ಮೊಟ್ಟಿಗೆ ಸಾಕ್ಕೊಳ್ತಾ ಇದ್ರು. ಅವುಗಳನ್ನೇ ಅವರು ಸಾಕಿ ಬೆಳೆಸ್ಕೊಳ್ತಾ ಇದ್ರು. ದೀಸ್ ಅನಿಮಲ್ಸ್ ಬಿಕೇಮ್ ರಿಸರ್ವ್ಡ್ ಎಮರ್ಜೆನ್ಸಿ ಫುಡ್ ಫಾರ್ ದೆಮ್. ಈ ರೀತಿ ಅವುಗಳ ಮರಿಗಳನ್ನು ಸಾಕೊಂಡು ಗಾಯ ಆದ ಪ್ರಾಣಿಗಳನ್ನ ತಮ್ಮ ಜೊತೆನೇ ಇಟ್ಕೊಂಡು ಸಾಕೋತಿದ್ರಲ್ಲ, ಈ ರೀತಿ ತಮ್ಮೊಟ್ಟಿಗೆ ಇದ್ದಂತಹ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರ, ಅಂದರೆ ಎಮರ್ಜೆನ್ಸಿ ಫುಡ್ ಆಗಿ, ಅವ್ರಿಗೆ ಯಾವಾಗ ಬೇಟೆ ಸಿಗಲಿಲ್ಲ, ಏನೂ ಸಿಗಲಿಲ್ಲ ಅಂದರೆ ಅವ್ರು ಸಾಕಿದಂತಹ ಪ್ರಾಣಿಗಳನ್ನೇ ತುರ್ತಾಗಿ ಸಡನ್ನಾಗಿ ಹಸಿವಾಯಿತು ಅಂದರೆ ಅವುಗಳನ್ನೇ, ಆ ಪ್ರಾಣಿಗಳನ್ನೇ ಆಹಾರಗಳಾಗಿ ಬಳಸ್ಕೊಳ್ತಾ ಇದ್ರು. ದಿಸ್ ಸ್ಲೋಲಿ ಗೇವ್ ರೈಸ್ ಟು ಪಾಸ್ಟೋರಲಿಸಮ್.
ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು. ಇದೇ ಮುಂದೆ ಏನಾಯಿತು, ಈಗೆಲ್ಲ ನಾವು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಅಂತ ಏನು ಮಾಡ್ತೀವಿ, ಪಶುಗಳನ್ನು ಸಾಕೋದಕ್ಕೆ ಇದೇ ಒಂದು ದಾರಿಯನ್ನು ಮಾಡಿಕೊಡ್ತು. ಮೀಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ ವರ್ ಕಾನ್ಸ್ಟೆಂಟ್ಲಿ ವಂಡರಿಂಗ್ ಫಾರ್ ದೇರ್ ಫುಡ್ ಆ್ಯಂಡ್ ಅನಿಮಲ್ಸ್ ಫಾಡರ್. ಈ ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲಾಡ್ತಾ ಇರ್ತಿದ್ರು. ಅವ್ರುಗಳಿಗೆ ಬೇಕಾದಂತಹ ಆಹಾರಕ್ಕೆ, ಮತ್ತು ಅವ್ರು ಸಾಕಿಕೊಂಡಿದ್ರಲ್ಲ ಆ ಪಶುಗಳು, ಆ ಪ್ರಾಣಿ ಮತ್ತು ಪಶುಗಳನ್ನು ಅವುಗಳಿಗೆ ಬೇಕಲ್ಲ ಆಹಾರ, ಅದಕ್ಕಾಗಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವಾಗಲೂ ಅಲೆದಾಡ್ತಿದ್ರು. ಹಿಂದೆ ಲೈಶ್ ಟೈಮ್ ದೇ ಯೂಸ್ ಟು ಡ್ರಾ ಪಿಕ್ಚರ್ಸ್ ಆನ್ ದ ಸ್ಟೋನ್ಸ್ ಆ್ಯಂಡ್ ಇನ್ ದ ಬ್ಯಾರನ್ ಪ್ಲೇಸಸ್. ಇವ್ರು ಏನು ಮಾಡ್ತಿದ್ರು, ಅವ್ರಿಗೆ ಬಿಡುವಿನ ವೇಳೆಯಲ್ಲಿ ಅವ್ರಿಗೆ ಸಮಯ ಸಿಕ್ಕಾಗಲ್ಲೇನೋ, ಅವ್ರು ಎಲ್ಲೆಲ್ಲಿ ಇರ್ತಾಯಿದ್ರು, ಎಲ್ಲೆಲ್ಲಿ ಅವರು ವಾಸಕ್ಕೆ ಅಲ್ಲಲ್ಲಿ ಬೀಡು ಬಿಟ್ಟ ಸ್ಥಳಗಳಲ್ಲಿ ಕಲ್ಲಾಸರೆಗಳ ಮೇಲೆ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಮೇಲೆ ಏನು ಮಾಡೋದು, ಚಿತ್ರಗಳನ್ನು ಬಿಡಿಸ್ತಾಯಿದ್ರು ಅಂತೇಳಿ. ಅರ್ಥ ಆಯ್ತಾ? ಚಿತ್ರಗಳನ್ನು ಬಿಡಿಸ್ತಾಯಿದ್ರು. ದೇ ಯೂಸ್ಡ್, ಇಲ್ಲಿದೆ ನೋಡಿ, ಇವುಗಳನ್ನು ತಂದಂತಹ ಪ್ರಾಣಿಗಳನ್ನು ಸುಟ್ಕೊಂಡು ತಿನ್ನೋದು, ಇಲ್ಲಿ ಪಶುಗಳನ್ನು ಸಾಕೊಂಡಿರೋದು, ಕುರಿ, ಮೊಲ ಅವುಗಳನ್ನು ಸಾಕೊಂಡಿದ್ದಾರೆ ಇದೆ. ಹಾಗೇನು ದೇ ಯೂಸ್ಡ್ ಅನಿಮಲ್ ಸ್ಕಿನ್ ಆ್ಯಸ್ ದೇ ಅಪ್ಪರ್ ಕ್ಲಾತಿಂಗ್. ಅದಲ್ಲದೆ ಏನು, ಇವರು ಪ್ರಾಣಿಗಳ ಚರ್ಮಗಳನ್ನೇ ತಮ್ಮ ಮೇಲೊದಿಕೆಗಳಾಗಿ ಬಳಸ್ತಿದ್ರು. ಅವು ಪ್ರಾಣಿಗಳ ಸತ್ತಂತಹ ಬೇಟೆಯಾಡಿ ತಂದಂತಹ ಪ್ರಾಣಿಗಳ ಅವುಗಳನ್ನ ತಿನ್ಬಿಡ್ತಾ ಇದ್ರಲ್ವ, ಅವುಗಳ ಚರ್ಮ ಇತ್ತಲ್ಲ, ಆ ಚರ್ಮಗಳನ್ನೇ ಅವರ ಮೇಲೊದಿಕೆಗಳಾಗಿ ಇಲ್ಲೆಲ್ಲ ಹಾಕೊಂಡಿದ್ದಾರೆ ನೋಡಿ, ಇವರೆಲ್ಲ ಅವರ ದೇಹವನ್ನು ಮುಚ್ಕೊಳ್ಳೋದಕ್ಕೆ ಮೇಲೊದಿಕೆಗಳಾಗಿ ಬಳಸ್ತಾ ಇದ್ರು. ಈಗೇನು ನಾವು ಹುಲ್ಲನ್ನು ಸ್ವೆಟರ್ ಹಾಕೊಳ್ತೀವಿ ಹಾಗೆ. ದೇ ಆ್ಯಡ್ ದ ಗುಡ್ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ಫೈರ್. ಹಾಗೆ ಇವರಿಗೆ ಬೆಂಕಿಯ ಪರಿಚಯ ಚೆನ್ನಾಗಿತ್ತು, ಅಂದರೆ ಬೆಂಕಿಯನ್ನು ಯಾವ ರೀತಿ ಬಳಸಬೇಕು ಅನ್ನೋ ಪರಿಚಯ ಚೆನ್ನಾಗಿತ್ತು. ದ ಪ್ರಾಮಿನೆಂಟ್ ಪ್ಲೇಸ್ ಆಫ್ ದಿಸ್ ಏಜ್ ಆಫ್ ಮಧ್ಯಪ್ರದೇಶ್ ಆರ್ ಮಧ್ಯಪ್ರದೇಶ್, ಭಿಂಬೆಟ್ಕಾ ಆ್ಯಂಡ್ ಆಡಮ್ಗಾರ್, ಬ್ರಹ್ಮಗಿರಿ ಆ್ಯಂಡ್ ಕಂಗನಹಳ್ಳಿ ಆಫ್ ಕರ್ನಾಟಕ, ಬಾಗರ್ ಆ್ಯಂಡ್ ಗಣೇಶ್ವರ್ ಆಫ್ ರಾಜಸ್ಥಾನ್, ಬಿರಾನ್ಪುರ್ ಆಫ್ ವೆಸ್ಟ್ ಬೆಂಗಾಲ್, ವಾನ್ಪಸಾರಿ ಆಫ್ ಆಂಧ್ರ ಪ್ರದೇಶ್, ಸಾರಾಯ್ ನಾಹರ್ ರಾಯ್ ಆ್ಯಂಡ್ Mahadaha of Uttar Pradesh. The Mesolithic period was between 12,000 years to 9,000 years. ಸಾಮಾನ್ಯವಾಗಿ ಏನು, ಎಲ್ಲೆಲ್ಲಿ ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಭಿಂಬೆಟ್ಕಾ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಕಂಗನಹಳ್ಳಿ, ರಾಜಸ್ಥಾನದ ಬಾಗೋರ್ ಮತ್ತು ಗಣೇಶ್ವರ, ಪಶ್ಚಿಮ ಬಂಗಾಳದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಬಿರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನ್ಪಸಾರಿ, ಉತ್ತರ ಪ್ರದೇಶದ ಸಾರಾಯ್ ನಹರ್ ರಾಯ್, ಮಹದಾಹ ಮುಂತಾದ ಪ್ರದೇಶಗಳು ಮೀಸೋಲಿಥಿಕ್ ಪೀರಿಯಡಲ್ಲಿ ಇದ್ದಂತಹ ಜನರು ಇದ್ದಂತಹ ಪ್ರಮುಖವಾದ ಸ್ಥಳಗಳು, ಮುಖ್ಯವಾದವುಗಳು. ಅದಲ್ಲದೆ ಈ ಮೀಸೋಲಿಥಿಕ್ ಪೀರಿಯಡ್ ವಾಸ್ ಬಿಟ್ವೀನ್, ಈ ಮಧ್ಯಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳಿಗೆ ಇತ್ತು ಅಂತ ಗುರುತಿಸಲಾಗಿದೆ. ಅದಾಯ್ತಾ? ಮೀಸೋಲಿಥಿಕ್ ಏಜು 12,000 years to 9,000 years ಅಂತ ಇದೆ. ಇದು ಪೇಲಿಯೋಲಿಥಿಕ್ ಏಜ್ ಅಂದರೆ 5 lakhs years to 12,000 years ಅಂತ ಹೇಳಬೇಕು. ಓಕೆನಾ? ಓಕೆ, ಸಿ ಥರ್ಡ್ ಒನ್ ನಿಯೋಲಿಥಿಕ್ ಏಜ್. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟಿರಲಿ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಸಹ ಈಸಿಯಾಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೋಷಿಯಲ್ನ ಈಸಿಯಾಗಿ ಆನ್ಸರ್ ಮಾಡ್ಕೊಂಡು ಅವರೇ ವರ್ಡ್ಸ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ನಾನು ಕೊಟ್ಟಿರೋಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ.
explain how the first life of evolution begins. ಹೇಗೆ ಮನುಷ್ಯನ ವಿಕಾಸ ಉಂಟಾಯಿತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. ಇದನ್ನೇ ಈ ಪ್ಯಾರಾನ ಸ್ವಲ್ಪ ಶಾರ್ಟ್ ಮಾಡಿ ಬರೀರಿ. ವೇರ್ ಈಸ್ ದ ಫಸ್ಟ್ ಹ್ಯೂಮನ್ ಮಾಡರ್ನ್ ಫಿಸಿಕಲ್ ಸ್ಟ್ರಕ್ಚರ್ ಫೌಂಡ್? ಎಲ್ಲಿ ಫಸ್ಟ್ ಮನುಷ್ಯನ ರಚನೆ ಇರ್ತಕ್ಕಂತಹ ಪ್ರದೇಶ ಕಂಡುಬಂದಿತು? ವಾಟ್ ಆರ್ ದ 3 stages of prehistoric period? ಇದೇ 3 ಬರೀರಿ. ವಾಟ್ ಈಸ್ ಪೆಲಿಯೋಲಿಥಿಕ್ ಏಜ್? ಪೆಲಿಯೋಲಿಥಿಕ್ ಏಜ್ ಅಂದರೆ ಏನು? ವಾಟ್ ಆರ್ ದ ಫುಡ್ ಆರ್ ಕನ್ಸ್ಯೂಮ್ಡ್ ಇನ್ ದ ಪೆಲಿಯೋಲಿಥಿಕ್ ಏಜ್ ಪೀಪಲ್ ಆರ್ ಹ್ಯೂಮನ್ಸ್? ಯಾವ ಫುಡ್? ಆ್ಯಂಡ್ ಲಿಸ್ಟ್ ದ which tools are used Paleolithic age people? ಯಾವ ಟೂಲ್ಸ್ನ ಉಪಯೋಗಿಸ್ತಾ ಇದ್ರು? Paleolithic people are name the cloths are used in the Paleolithic people. Our cloth name ಏನು ಅಂತ ಬರೀರಿ. They are used box and leaves are covering themselves. ಅದನ್ನು ಬರೀರಿ. Which period of prehistoric period can introduce the fire? Paleolithic period ಅಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದ್ದು. ನೇಮ್ ದ ಪೆಲಿಯೋಲಿಥಿಕ್ ಪೀಪಲ್ಸ್ ಲೀವ್ಡ್ ಪ್ಲೇಸಸ್, ಅವರು ವಾಸಿಸಿದಂತಹ ಪ್ಲೇಸಸ್ಗಳು. ಆ್ಯಂಡ್ ಸ್ಟೇಟ್ಸ್ ಅಂತ ನಾನು ಬಳಿ ಸ್ಟೇಟ್ಸ್ ಆಫ್ ಸಿಟೀಸ್ ಆರ್ ವಿಲೇಜ್. Write the Paleolithic period of Old Stone Age. Okay, what is Mesolithic age? Mesolithic. What are the tools are used in Mesolithic people? Tools or weapons. Why the Mesolithic period is called also a micro age or microlithic age? Why the peoples are continuously they are migrating place to place? ಯಾಕೆ ಅವ್ರು ಕಂಟಿನ್ಯೂಸ್ ಆಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೈಗ್ರೇಟ್ ಅಲ್ದಾಡ್ತಿದ್ರು? Why the Mesolithic peoples are migrating place to place? How the pastoralism gave rise in Mesolithic period? ಹೇಗೆ ಹುಟ್ಟುಕೊಳ್ತು ಪಶುಪಾಲನೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. At the free time of Mesolithic people, what they are doing at the free time? What they are doing
at the free time in the Mesolithic people. ಫ್ರೀ ಟೈಮಲ್ಲಿ ಮೀಸೋಲಿಥಿಕ್ ಪೀಪಲ್ಸ್ ಏನು ಮಾಡ್ತಾಯಿದ್ರು? ನೇಮ್ ದ Mesolithic peoples lived places and the Mesolithic period time, which is the Mesolithic period years. And name the Mesolithic period of years. Mesolithic ಮಧ್ಯಶಿಲಾಯುಗದ ವರ್ಷ ಅಂತ ಯಾವುದು? ವಿಚ್ 12 years to 9 years. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತು ಲಾಸ್ಟಲ್ಲಿ ನೋಟ್ಸ್ ಸಿಗುತ್ತೆ, ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಹೋಮ್ವರ್ಕ್ ಕೊಟ್ಟಿರೋ ಕ್ವಶನ್ಸ್ ಆನ್ಸರ್ ಮಾಡಿಕೊಂಡು ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.